ಮೂಲಂಗಿ ಉಣು ಅಂದ್ರೆ ಮೂಗು ಮುರೋರೆ ಭಾಳ ಮಂದಿ ಹರರಿ ಖರೆ ಅಲ್ಲೇನ್ರಿ. ಆದ್ರೆ ಈ ಚಟ್ನಿ ಉಂಡ ಮೇಲೆ ಮೂಗು ಮುರದೆ ನಿಂದಿರಿಸ್ತಾರ್ರಿ, ಅದು ಅಂತೂ ಪಕ್ಕ ರೀ. ಒಂದಿಟ್ಟು ಎಣ್ಣೆ ಬಿಸಿ ಮಾಡಿ ಒಂದು 3 ಟೊಮೆಟೊಗಳಿಗೆ ಹಿಂಗೆ ಅರ್ಧಕ್ಕೆ ಹೋಳಿ ಬಾಳಿ ಇಟ್ಬಿಡ್ತೀನಂತ್ರಿ. ಮತ್ತು ಇದ್ರಾಗೆ ಒಂದು 4-5 ಹಸಿ ಮೆಣಸಿನ್ಕಾಯಿ ಮತ್ತಿಸು ಬೆಳ್ಳುಳ್ಳಿಗಳಿಗೂ ಇದ್ರಾಗೆ ಹಾಕ್ಬಿಡ್ತೀನಿ ರೀ. ಮ್ಯಾಲೆ ಮುಚ್ಚಿ ಒಂದು 2 ನಿಮಿಷ ಬಿಟ್ಬಿಡ್ತೀನಂತ್ರಿ. 2 ನಿಮಿಷ ಆದ್ಮೇಲೆ ಇವಕ್ಕೆಲ್ಲ ಹಿಂಗೆ ಪಲ್ಟಸ್ಕೊತೀನಂತ್ರಿ. ಹಿಂಗೆ ನೋಡ್ರಿ, ಮುಚ್ಕೋತಾ ಪಲ್ಟಸ್ಕೊತಾ ಎಲ್ಲಿಂದನ ಹುರಿಬೇಕಂದ್ರೆ ಈ ಟೊಮೆಟೊದ ಸೊಪ್ಪಿ ಹಿಂಗೆ ಅನಾಮತ್ಲೆ ಉಚ್ಕೊಂಡು ಬರ್ಬೇಕ್ರಿ, ಅಲ್ಲಿಂದನ ಹುರಿಬೇಕ್ರಿ. ಮತ್ತೀಗ ಪೂರ್ತಿ ಆರ್ಲಕ್ಕ ಬಿಟ್ಬಿಡ್ತೀನಂತ್ರಿ. ಆರಣ ಕಲ್ಬತ್ಯಾಗ ಒಂದಿಸು ಜೀರಿಗೆ ಹಾಕಿ ಸ್ವಲ್ಪ ಅರಿತೀನಂತ್ರಿ. ಈಗ ಇದ್ರಾಗ ಹುರಿದಿದ್ದ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿಗೆ ಹಾಕಿ ಕಚ ಅಂತ ಕೊಟ್ಕೋತೀನಂತ್ರಿ. ಕುಟ್ಲತ್ತರೆ ಬಾಯಾಗ ನೀರು ಹೊಂಟವ್ರಿ. ಈಗ ಹುರಿದಿದ್ದು ಟೊಮೆಟೊ ಹಾಕ್ಬಿಡ್ತೀನಿ ರೀ. ಹಾಗೆ ಉಪ್ಪು ಹಾಕಿ ಮತ್ತು ಚಲೋ ಇದಕ್ಕೆ ಸ್ವಲ್ಪ ಮೆತ್ತಗೆ ಮಾಡ್ಕೋತೀನಿ ರೀ. ನೋಡ್ರಿ ಹೆಂಗಾಗ್ಬೇಕಂತ ಈಗ ತೋರಿಸ್ತೀನಂತ್ರಿ. ಈಗ ಇದ್ರಾಗ ಏನು ಹಾಕ್ಬೇಕಂತಂದ್ರೆ ಸಣ್ಣ ಹೋಳಿದು ಉಳ್ಳಾಗಡ್ಡಿ ಮತ್ತು ಮೂಲಂಗಿದು ಸೊಪ್ಪಿ ತೆಗೆದು ತುರಿದು ಹಾಕೀನಿ ರೀ. ಮತ್ತು ಈ ಮೂಲಂಗಿ ತಪ್ಪಲಿಗೆ ಹಾಕ್ಬಿಡಮ್ರಿ, ಅದಕ್ಕೂ ಸಣ್ಣ ಹೋಳಿ ಹಾಕ್ಬಿಡ್ತೀನಂತ್ರಿ. ಕೊತ್ತಂಬರಿ ಪುಡಿ, ಖಾರ, ಧನಿಯಾ ಪುಡಿ ಮತ್ತು ಇದ್ರ ಸ್ವಲ್ಪ ಚಾಟ್ ಮಸಾಲ ಹಾಕ್ಬೇಕ್ರಿ. ಭಾಳ ಅಂದ್ರೆ ಭಾಳ ಚಲೋ ಬರ್ತದ್ರಿ ರುಚಿ. ಈಗೇನಿಲ್ರಿ, ಚಂದ ಕಲಿಸ್ತಾರ ಆಯ್ತು ರೀ. ನಮ್ಮದು ಹುಳಿ ಖಾರ ಚಟ್ನಿ ರೆಡಿ ರೀ.